2017-2023 ಪರಿಸರ ಹಾಗೂ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆದಿದೆ. 2024 ವಡ್ಡರಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ವಾರ್ತಾ ಇಲಾಖೆಯ ಸುಲೋಚನಾ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಿರೋದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪ್ರದಾನ ಮಾಡಲಾಗ್ತಾ ಇದೆ. ಹಿರಿಯ ಪತ್ರಕರ್ತ ಡಿ ಉಮಾಪತಿ ಅವರಿಗೆ ಒಲಿದಂತ ಪ್ರಶಸ್ತಿ. ಉಮಾಪತಿ ಅವರಿಗೆ ವಡ್ಡರಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಿದ್ದಾರೆ. ಕನ್ನಡ ಪತ್ರಿಕಾ ರಂಗದ ಅತ್ಯುನ್ನತ ಪ್ರಶಸ್ತಿಗಳ ಪೈಕಿ ಒಂದಾಗಿರುವ 2024ನೇ ಸಾಲಿನ ವಡ್ಡರಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2012ರಿಂದ 23ನೇ ಸಾಲಿನ ಕ್ಯಾಲೆಂಡರ್ ವರ್ಷಗಳ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳ ಪ್ರದಾನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಹಾಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಕಾನೂನು ಆಯೋಗದ ಅಧ್ಯಕ್ಷರು 24ನೇ ವರ್ಷದ ವಡ್ಡರಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಪ್ರಕ್ರಿಯೆಯನ್ನು ತುಂಬಾ ಸುಗಮವಾಗಿ ನಿರ್ವಹಿಸಿಕೊಟ್ಟಿರುವಂತಹ ಶ್ರೀ ಅಶೋಕ್ ಬಿ ಹಿಂಚಗೇರಿ ಅವರನ್ನು ಸ್ವಾಗತಿಸುತ್ತೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಇವರನ್ನು ಇಲಾಖೆಯ ಪರವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಮಾನ್ಯ ಶ್ರೀ ಸಲೀಂ ಅಹಮದ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಿರುವಂತಹ MLC ರವರಾದ ಶ್ರೀ ನಸೀರ್ ಅಹಮದ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ನೂತನವಾಗಿ ಪತ್ರಿಕೋದ್ಯಮದಿಂದ ಆಯ್ಕೆಯಾಗಿ ನಮ್ಮಲ್ಲಿ MLC ಆಗಿರುವಂತಹ ಶ್ರೀ ಶಿವಕುಮಾರ್ ಅವರಿಗೂ ಅಷ್ಟೇ ಸ್ವಾಗತ ಕೋರುತ್ತೇನೆ. ಹಾಗೆ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ಶ್ರೀ ಮೆಹಬೂಬ್ ಪಾಷಾ, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಆಯಿಷಾ ಖಾನಂ, ಹಾಗೆ ಇಲಾಖಾ ಆಯುಕ್ತರು ಅವರೆಲ್ಲರಿಗೂ ಅಷ್ಟೇ ಸ್ವಾಗತ ಕೋರುತ್ತೇನೆ. ಮತ್ತು ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಆಗಿರುವಂಥ ವಡ್ಡರಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರು ಶ್ರೀ ಡಿ ಉಮಾಪತಿ ಮತ್ತೆ ಇನ್ನೆಲ್ಲ ಅಭಿವೃದ್ಧಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರನ್ನು ಅಷ್ಟೇ ಸ್ವಾಗತಿಸುತ್ತೇನೆ. ಹಾಗೆ ಆಯ್ಕೆ ಸಮಿತಿಯ ಸದಸ್ಯರು ಎಲ್ಲ ಗಣ್ಯರನ್ನು, ಹಿರಿಯ ಪತ್ರಕರ್ತರನ್ನು ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನು ಹಾಗೂ ವಿವಿಧ ಪತ್ರಕರ್ತರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತೇನೆ. ಮತ್ತು ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಒಂದೇ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸ ತಂದಿದೆ. ಪ್ರಶಸ್ತಿ ಪುರಸ್ಕೃತರ ಎಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸುತ್ತಾ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಹಾಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಾಧು ಕೋಕಿಲರ್ ಅವರು ಆಗಮಿಸಿರುತ್ತಾರೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ಸ್ವಾಗತವನ್ನ ಕೋರಿದಂತಹ ಶ್ರೀಮತಿ BB ಕಾವೇರಿ, ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ. ವೇದಿಕೆಯಲ್ಲಿ ಮುಂದಿಗಿದ್ದಾರೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಅವರಿಗೂ ಕೂಡ ವೇದಿಕೆ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಬಂದಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು,
ಸಚಿವರು ಭೈರತಿ ಸುರೇಶ್ ಅವರು, ಪೊಲಿಟಿಕಲ್ ಸೆಕ್ರೆಟರಿ ಶ್ರೀ ಅಹಮದ್ ಅವರು, ಶ್ರೀ ಶಿವಕುಮಾರ್ ಅವರು, ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹಮದ್ ಅವರು, ಆಯೇಷಾ ಖಾನಮ್ ಅವರು, ಅದೇ ಥರ ಪಾಷಾ ಅವರು ಹಾಗೂ ಸಾಧು ಕೋಕಿಳ ಅವರು, ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಅವರು, ಆಮೇಲೆ ಬಹಳ ಮುಖ್ಯವಾದಂಥ ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರಶಸ್ತಿ ವಿಜೇತಕರು, ಪ್ರಶಸ್ತಿ ಅಂತ ಹೇಳಲಿಕ್ಕೆ ಆಗೋದಲ್ಲ, ನಾನು ವಾಡಿಕೆ ಪ್ರಕಾರ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀನಿ, ಪ್ರಶಸ್ತಿಗಿಂತ ಬಹಳ ದೊಡ್ಡ ವಿಷಯ ಇದು. ಆಮೇಲೆ ಅವರ ಕುಟುಂಬಸ್ಥರು, ಮಾಧ್ಯಮದವರು. ಪ್ರಾಸ್ತಾವಿಕ ನುಡಿಯಲ್ಲಿ ಈ ಒಂದು ವಡ್ರಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರತಕ್ಕಂಥ ಈ ಒಂದು ವಿಶೇಷವಾದಂಥ ಪುರಸ್ಕಾರ ಹಾಗೂ ಉದ್ಯಮ ಪತ್ರಕಾರಿತೆ ಹಾಗೂ ಪರಿಸರ ಪತ್ರಕಾರಿತೆ. ಉದ್ಯಮ ಪತ್ರಕಾರಿತೆ ಮತ್ತು ಪರಿಸರ ಪತ್ರಕಾರಿತೆ ಸರ್ 2017ರಿಂದ ಇಲ್ಲಿವರೆಗೂ ಯಾರು ಕೊಡಲಿಕ್ಕೆ ವಿಚಾರಣೆ ಮಾಡಲಿಲ್ಲ. ತಮ್ಮ ಸರ್ಕಾರ ಇದು ವಿಚಾರ ಮಾಡಿ ಈ ಆಯ್ಕೆ ಸಮಿತಿ ನಮಗೆ ಕೊಟ್ಟು ಈ ಒಂದು ಪ್ರಶಸ್ತಿ ಕೊಡುವ ವಿಧಾನ ತಾವು ರೂಪಿಸಿದ್ದೀರಾ. ತಮಗೆ ಅನಂತ ಧನ್ಯವಾದಗಳು ಸರ್. ಪತ್ರಕರ್ತರಿಗೆ ಪುರಸ್ಕಾರ ಕೊಡೋದು, ಪತ್ರಕರ್ತರಿಗೆ ಒಂದು ಶಬಾಸ್ ಅಂತ ಹೇಳೋದು, ಅಂಥ ಸರ್ಕಾರ ನಿಜವಾದ ಸರ್ಕಾರ. ಯಾಕಂದರೆ ಪತ್ರಕರ್ತರು ಸರ್ಕಾರಕ್ಕೆ ಯಾವಾಗಲೂ ಪಟ್ಟಿ ಹಿಡಿದನೆ ಏನು ಮಾಡ್ತಾ ಇದ್ದೀರಪ್ಪ ಅಂತ ಕೇಳೋರು ಜನ. ಅಂಥ ತಾವು ಈ ಸರ್ಕಾರ ಮೊಹರೆ ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ ಕೊಟ್ಟರು. TSR ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ, ಈ ಸರ್ಕಾರ ಬಂದ ಮೇಲೆ ಕೊಟ್ಟರು. ಈಗ ಪರಿಸರ ಉದ್ಯಮ 7 ವರ್ಷ ಪೆಂಡಿಂಗ್ ಇತ್ತು, ಇದೇ ಮುಖ್ಯಮಂತ್ರಿ, ಇದೇ ಸರ್ಕಾರ ಸಮಿತಿ ರಚನೆ ಮಾಡಿ ಅದೂ ಕಾರ್ಯ ಒಂದು ಹಂತಕ್ಕೆ ತಂದಿದ್ದಾರೆ. ಉದ್ಯಮ ಪತ್ರಕಾರಿತೆ ಅದು ಕೂಡ ಸೇಮ್ ಹಂತದಲ್ಲಿ. ಸೊ ಈ ಥರ ಸುಮಾರು ಪತ್ರಕರ್ತರಿಗೆ ಶಬಾಸ್ ಅಂತ ಹೇಳೋದು ಕೆಲಸ. ನೀವು ಟೀಕೆ ಮಾಡ್ತಾ ಇದ್ದೀರಾ ಅಂದರೆ ನೀವು ನಮಗೆ ದೂಷಣೆ ಕೊಡ್ತಾ ಇದ್ದೀರಾ, ಇಲ್ಲ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಕೆಲಸ ಇನ್ನೂ ಜೋರಾಗಿ ಮಾಡಿ ಅಂತ ಹೇಳೋದು ಅಂಥ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಈ ಒಂದು ಅದಕ್ಕೆ ಇದು ಒಂದು ಬಹಳ ಖುಷಿ ಇಲ್ಲ. ಈ ಹೋದ 2 ವರ್ಷದಲ್ಲಿ ಇದು ಏನು ನಾನು ಆಯುಕ್ತರಾಗಿ ಇದು ಮಾಡ್ತಾ ಇದ್ದೀನಿ, ಬಹಳಷ್ಟು ಕೆಲಸಗಳು ಪತ್ರಕರ್ತರಿಗಾಗಿ, ಸುಮಾರು ಯೋಜನೆಗಳು, ಯಾರು ವಿಚಾರ ಮಾಡಿಲ್ಲ ಅಂತ ಯೋಜನೆಗಳು, ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್, ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಸಂಜೀವನಿ, ಬಹಳಷ್ಟು ಯೋಜನೆಗಳು ಒಂದ್ರ ಮೇಲೆ ಒಂದು. ಈ ಸಂದರ್ಭದಲ್ಲಿ TS ಇಲಿಯಟ್ ಅಂತ ಒಬ್ಬ ಮಹಾನ್ ಕವಿ, ಅವನದು ಒಂದು ಪ್ರಬಂಧ ಇದೆ. ಆ ಪ್ರಬಂಧ ಇಂಡಿವಿಜುವಲ್ ಟ್ಯಾಲೆಂಟ್ ಆ್ಯಂಡ್ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್. ಟ್ರೆಡಿಷನ್ ಅಂದರೆ ಸರ್ಕಾರ, ಇಂಡಿವಿಜುವಲ್ ಟ್ಯಾಲೆಂಟ್ ಅಂದರೆ ತಾವು ಎಲ್ಲರೂ 15 ಜನ ಇಲ್ಲಿ ಕೂತಿರೋರು. ಈ ನಡುವೆ ಇರ್ತಕ್ಕಂಥ ಏನು ಜಗಳ ಇದೆ, ಈ ಜಗಳದಲ್ಲಿ ಸೃಜನೆ ಆಗೋದು, ಸೃಷ್ಟಿ ಆಗೋದು, ಆ ಸೃಷ್ಟಿ ಮಾಡಲಿಕ್ಕೆ ಜನರಕ್ಕೋಸ್ಕರ ಏನು ಮಾಡಬೇಕು ಅದು ಮಾಡಲಿಕ್ಕೆ ತಾವು ಏನು ಈ ಸರ್ಕಾರಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀರಿ, ಪಾಸಿಟಿವ್ ನೆಗೆಟಿವ್ ಬಟ್ ಸಪೋರ್ಟ್ ಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಎಲ್ಲರಿಗೆ ಧನ್ಯವಾದಗಳು. ಈಗಾಗಲೇ ಸರ್ಕಾರ ಮತ್ತೊಂದು ಅಭಿನಯ ಶಾರದೆ ಜಯಂತಿ ಹೆಸರಿನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅದೇ ಥರ ಚಿತ್ರರಂಗಕ್ಕೆ 25 ವರ್ಷಗಳ ಕೊಡುಗೆ ನೀಡಿರುವ ಮಹಿಳಾ ಸಾಧಕರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯಾಗಿ ದಿವಂಗತ B. ಸರೋಜಾದೇವಿ ಅವರ ಹೆಸರಿನಲ್ಲಿ ಕೂಡ ಅಭಿನಯ ಸರಸ್ವತಿ ಪ್ರಶಸ್ತಿ ಅಂತೂ ಈ ಸರ್ಕಾರ ಘೋಷಣೆ ಮಾಡಿದೆ. ಜನರಲ್ಲಿ ಇರ್ತಕ್ಕಂಥ, ಸಮಾಜದಲ್ಲಿ ಇರ್ತಕ್ಕಂಥ ಕಲಾವಿದರಾಗಲಿ, ಸಮಾಜ ಧುರೀಣರು ಆಗಲಿ, ಅವರಿಗೆ ಗಾಂಧಿ ಪ್ರಶಸ್ತಿ ಈಗ ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಈಗ ಗಾಂಧಿ ಪ್ರಶಸ್ತಿ ಇದೇ ಸರ್ಕಾರ, ಇದೇ ಹಳೆ ಸಿದ್ದರಾಮಯ್ಯ ಸರ್ಕಾರ ಗಾಂಧಿ ಪ್ರಶಸ್ತಿ ಶುರು ಮಾಡಿತ್ತು. 5 ಲಕ್ಷ ರೂಪಾಯಿ. ಮತ್ತೆ ಗಾಂಧಿ ವಿಚಾರದಲ್ಲಿ ಮುಂದೆ ಹೋಗುವ, ಗಾಂಧಿ ವಿಚಾರ ಜೀವಂತ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ, ಅವರಿಗೆ ಕೂಡ
ಸೊ ಪ್ರಶಸ್ತಿ ಕೊಡೋದು, ಪುರಸ್ಕಾರ ಕೊಡೋದು, ಪುರಸ್ಕಾರ ಮುಖಾಂತರ ಸರ್ಕಾರದ ಭಾವನೆ, ಸರ್ಕಾರದ ಭೂಮಿಕೆ ಏನಿದೆ ಅದು ಜನರಿಗೆ ಗೊತ್ತಾಗಬೇಕಂತ ಒಂದು ಪ್ರಯತ್ನ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಇಲ್ಲಿ ಒಂದು ವಿಶೇಷವಾದಂಥ ವರದಿ ವಾಚನದಲ್ಲಿ ನಾನು ಹೇಳಲೇಬೇಕಾಗತ್ತೆ. ಸಿನಿಮಾಗೃಹದಲ್ಲಿ ಟಿಕೆಟ್ ದರದು ತಾವು ಈಗ ತಮಗೆ ಎಲ್ಲರಿಗೆ ಗೊತ್ತಿದ್ದ ವಿಷಯ. ಬಡ ಜನರಿಗೆ ಪಿಕ್ಚರ್ ನೋಡಲಿಕ್ಕೆ ಅನುಕೂಲ ಆಗಬೇಕಂತ ಪ್ರತಿಯೊಂದು ಟಿಕೆಟ್ 200 ರೂಪಾಯಿ ಮಾಡೋದು, ಈ ವಿಚಾರನೇ ದೊಡ್ಡ ಇದೆ. ಸರ್ಕಾರ ವಿಚಾರದಿಂದ ಈ ವಿಚಾರನೇ ದೊಡ್ಡದು. ಅದೇ ಥರ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಆ ಶಕ್ತಿ ಬರಲಿ ಅಂತ ಮೈಸೂರಲ್ಲಿ ಈಗ 160 ಎಕರೆ ಒಳಗೆ ಫಿಲ್ಮ್ ಸಿಟಿ ನಿರ್ಮಾಣ ಆಗ್ತಕ್ಕ ಕಾರ್ಯ ಹಂತದಲ್ಲಿ ಇದೆ. ಈಗ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅಪಾಯಿಂಟ್ ಆಗಿದ್ದಾರೆ. ಇಷ್ಟೆಲ್ಲ, ಒಂದು ಇಲ್ಲ 2 ಪೆನ್ಷನ್ ಸ್ಕೀಮಲ್ಲಿ ಸರಳೀಕರಣ ಮಾಡ್ತಾ ಇದ್ದೀವಿ. ಜಾಸ್ತಿ ಜನರಿಗೆ, ಸಂಕಷ್ಟದಲ್ಲಿ ಇರತಕ್ಕಂಥ ಪತ್ರಕರ್ತರಿಗೆ ನಾವೇ ಕಾಪಾಡಬೇಕು. 35 ವರ್ಷ 40 ವರ್ಷ ಪತ್ರಕರ್ತರು ಪ್ರಯತ್ನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಆದರೆ ಸಂಕಷ್ಟದಲ್ಲಿ ಇದ್ದಾಗ ಸರ್ಕಾರದ ಜವಾಬ್ದಾರಿ ಅಂತಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಆ ಜವಾಬ್ದಾರಿಯನ್ನು ಕೂಡ ತಗೊಂಡು ಇರ್ತಕ್ಕಂಥ ಏನು ನಿಬಂಧನೆಗಳು ಅದು ಸರಳೀಕರಣ ನಡೀತಾ ಇದೆ. ಇನ್ಫೋಸಿಸ್ ಜೊತೆ ನಾಲೆಜ್ ಶೇರಿಂಗ್ ಪ್ಯಾಕ್ಟ್ ಕೂಡ ಇದೆ ಸರ್ಕಾರ. ಹೊಸ ಜೆನ್ ಜಿ ಪತ್ರಕರ್ತರಿಗೆ AI, ಡಿಜಿಟಲ್ ಇದೆಲ್ಲ ಟ್ರೈನಿಂಗ್ ಎಲ್ಲಿಂದ ಕೊಡೋದು? ಸೊ ಅದಕ್ಕೆ ಅವರ ಜೊತೆ ಕೂಡ ಒಂದು ಒಪ್ಪಂದ ಮಾಡಿ ಆ ಕಾರ್ಯಕ್ರಮ ಕೂಡ ಈ ಸರ್ಕಾರ ವತಿಯಿಂದ ನಡೀತಾ ಇದೆ. ಮೀಡಿಯಾ ಫೆಸ್ಟ್ ಮಾಡ್ತೀವಿ. SC, ST, OBC, ಮೈನಾರಿಟಿ ಇವರು ಎಲ್ಲ ಪತ್ರಕರ್ತರಿಗೆ ಮೀಡಿಯಾ ಕಿಟ್ ಕೊಡ್ತೀವಿ. ಮೀಡಿಯಾ ಕಿಟ್ ಅಂದರೆ ಬರೀ ಒಂದು ಚಿಕ್ಕ ಕ್ಯಾಮೆರಾ ಇರಲ್ಲ, ಒಂದು ಲ್ಯಾಪ್ಟಾಪ್ ಇರುತ್ತೆ, ಒಂದು ಕ್ಯಾಮೆರಾ ಇರುತ್ತೆ. ಅವರಿಗೆ ಸುದ್ದಿ ಕಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೊಡೋದು ವ್ಯವಸ್ಥೆ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಇದು ಒಂದು ಬಹಳ ಹೆಮ್ಮೆಯ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಸರ್ಕಾರ ತಾವು ಮಾಡಿದ್ದ ಕೆಲಸಕ್ಕೆ ಇವತ್ತು ಒಂದು ಪುರಸ್ಕಾರ ರೂಪದಲ್ಲಿ ತಾವು ಮಾಡಿದ್ದನ್ನೇ ಸರಿ ಅಂತ ಹೇಳ್ತಾ ಇದೆ, ತಾವು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾ ಇದೆ. ಬಹಳ ಖುಷಿಯ ವಿಷಯ. ಪತ್ರಕರ್ತರಿಗೆ ಒಂದು ಶ್ಲಾಘನೆ, ಒಂದು ಪುರಸ್ಕಾರ ಬಹಳ ಕಷ್ಟ. ಪ್ರೈವೇಟಲ್ಲಿ ನಾನು ಒಬ್ಬ ಪತ್ರಕರ್ತ ಇದ್ದೆ, ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಯಾರು ಹೊರಗಡೆ ಯಾರು ಮಾತಾಡಲ್ಲ, ಒಳಗೆ ಬಂದು ಏನಪ್ಪ ಅಂತ ಕೇಳೋರು. ತಮಗೆ ಎಲ್ಲರಿಗೆ ಗೊತ್ತು, ತಾವು ಪತ್ರಕರ್ತರು. ಬಟ್ ಈ ಥರ ಬಹಿರಂಗವಾಗಿ ಪತ್ರಕರ್ತರಿಗೆ ಶಬಾಷ್ ಅಂತ ಹೇಳೋದು ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ತುಂಬ ತುಂಬ ಸಂತೋಷದ ವಿಷಯ. ತಾವು ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ತಮ್ಮ ಎಲ್ಲರಿಗೆ ಹಾಗೂ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಹಿತಕ್ಕಾಗಿ ಸರ್ಕಾರ ರೂಪಿಸಿರುವಂಥ ಕಾರ್ಯಕ್ರಮಗಳನ್ನು ಸವಿಸ್ತಾರವಾಗಿ ವ್ಯಕ್ತಪಡಿಸಿದ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರಿಗೆ ವಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಮನವಿ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಜೊತೆಗೂಡಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ಬಂಧುಗಳೇ, ಮಾಧ್ಯಮ ರಂಗಕ್ಕೆ ಓದುಗರನ್ನೇ ಒಡೆಯರನ್ನಾಗಿಸಿ ಮುಂಗಾರು ಪತ್ರಿಕೆಯನ್ನು ಪ್ರಾರಂಭಿಸಿ ಚಿಂತನೆಯ ಮಳೆ ಹರಿಸಿ ಜನಶಕ್ತಿಯ ಬೆಳೆ ತೆಗೆಯಲು ಹೊರಟವರು ಹಿರಿಯ ಪತ್ರಕರ್ತ ವಡ್ಡರ್ಸೆ ರಘುರಾಮ ಶೆಟ್ಟಿಯವರು. ಅವರ ಹೆಸರಿನಲ್ಲಿ ಪ್ರಥಮ ಬಾರಿಗೆ ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2025 ಸರ್ಕಾರ ಕೊಡಮಾಡುತ್ತಿದೆ. ಇಂಥದೊಂದು ಅಪೂರ್ವವಾದಂಥ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪರಿಸರ, ನದಿ, ಅರಣ್ಯ, ಜೀವವೈವಿಧ್ಯ, ವಾಯು, ಜಲಮಾಲಿನ್ಯ, ಹವಾಮಾನ ಬದಲಾವಣೆ ಮುಂತಾದ ಜನಜೀವನಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ 2001ರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ದಾರಿ ತೋರಿಸುವ ಬೆಳಕಾಗಿ ಅಭಿವೃದ್ಧಿ ಪತ್ರಿಕೋದ್ಯಮ ಕಾರ್ಯನಿರ್ವಹಿಸುತ್ತದೆ.
ಇಂತಹ ಬೆಳವಣಿಗೆಗಳನ್ನು ಸಮಾಜಕ್ಕೆ ತಲುಪಿಸಿ ಜನರನ್ನು ಪ್ರಗತಿಯ ದಾರಿಗೆ ಮುನ್ನಡೆಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು 2001ರಿಂದ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಈ ಎಲ್ಲ ಸಾಧಕರನ್ನು ಕಾಣುವಂತಹ, ಅವರನ್ನು ಸತ್ಕರಿಸುವಂತಹ ಈ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಮಾನ್ಯ ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರು ಜೊತೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಜೊತೆಯಾಗಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಜೊತೆಯಾಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ KV ಪ್ರಭಾಕರ್ ಅವರು ಉದ್ಘಾಟನೆಯಲ್ಲಿ ಜೊತೆಯಾದರು. ಮಹನೀಯರೇ, ಇದೀಗ 2017ರಿಂದ 2023ನೇ ಕ್ಯಾಲೆಂಡರ್ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಹೊತ್ತು. ಜೊತೆಗೆ 2024ನೇ ಕ್ಯಾಲೆಂಡರ್ ವರ್ಷದ ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಗಳಿಗೆ. ಮೊದಲಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂತಹ 7 ಮಹನೀಯರನ್ನು ವೇದಿಕೆಗೆ ನಾವು ಆಹ್ವಾನಿಸೋಣ. ವಿಜಯಲಕ್ಷ್ಮಿ ಶಿಬರೂರು, ಭರಪೂರ ಚಪ್ಪಾಳೆಗನ್ನಿಟ್ಟು ಸ್ವಾಗತಿಸೋಣ. ಕರ್ನಾಟಕ ಸರ್ಕಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು, ಶಕ್ತಿ ಯೋಜನೆಯನ್ನು ಜಾರಿಗೆ ತಂತು. ಮೊದಲ ಹೆಸರು ನಮ್ಮ ಹೆಮ್ಮೆಯ ವಿಜಯಲಕ್ಷ್ಮಿ ಶಿಬರೂರು. BMT ರಾಜೀವ್ ವೇದಿಕೆಗೆ ದಯಮಾಡಿಸಬೇಕು. ವಿನೋದ್ ಕುಮಾರ್ B ನಾಯ್ಕ್, ಮಾಲತೇಶ ಅಂಗೂರ, ಸುಧೀರ್ ಶೆಟ್ಟಿ, ಮಲ್ಲಿಕಾರ್ಜುನ ಹೊಸಪಾಳ್ಯ और ಮಂಜುನಾಥ್. ಈ 7 ಮಂದಿ ಸಾಧಕರು ದಯಮಾಡಿ ಆಸೀನರಾಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಜೊತೆಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಈ ಎಲ್ಲ ಸಾಧಕರಿಗೆ, ಜನಪರವಾದಂಥ ಕಾರ್ಯಗಳನ್ನು ನೆರವೇರಿಸಿರುವಂಥ ಪತ್ರಕರ್ತರಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಬೇಕಾಗಿ ಮನವಿ. ವಿಜಯಲಕ್ಷ್ಮಿ ಶಿಬರೂರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಬರೂರು ಗ್ರಾಮದವರಾದ ವಿಜಯಲಕ್ಷ್ಮಿಯವರು ಕಳೆದ ಸುಮಾರು 25 ವರ್ಷಗಳಿಂದ ನಾಡಿನ ವಿವಿಧ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತನಿಖಾ ವರದಿಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಅರಣ್ಯ ಸಂರಕ್ಷಣೆ, ಅಪಾಯಕಾರಿ ಆಹಾರ ಪದಾರ್ಥಗಳು, ಪ್ಲಾಸ್ಟಿಕ್ ಅಪಾಯಗಳು ಮತ್ತಿತರ ಜಾಗೃತಿ ಮೂಡಿಸುವ ವರದಿಗಳನ್ನು ಎಲೆಕ್ಟ್ರಾನಿಕ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಬಿತ್ತರಿಸಿದ್ದಾರೆ. ಪರಿಸರ ಜಾಗೃತಿಯ ವರದಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿಯು ಪರಿಸರದ ಕಾಳಜಿಯನ್ನು ಸಮಾಜಕ್ಕೆ ತಲುಪಿಸುವ ಪತ್ರಕರ್ತರ ಪರಿಶ್ರಮ ಮತ್ತು ಕಾಳಜಿಗೆ ಸಲ್ಲಿಸುವ ಗೌರವವಾಗಿದೆ. 1 ಲಕ್ಷ ರೂಪಾಯಿ ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ಬರಲಿ ಚಪ್ಪಾಳೆಗಳ ಗೌರವ. BMT ರಾಜೀವ್ ಮೂಲತಃ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬೆನವರ ಗ್ರಾಮದವರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಭಾರತೀಯ ಅರಣ್ಯ ಸೇವೆಯಿಂದ 2006ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿಯ ನಂತರ ಬರವಣಿಗೆಯನ್ನು ಅಪ್ಪಿಕೊಂಡು ಲೇಖಕರಾಗಿ ಹೊರಹೊಮ್ಮಿದ್ದಾರೆಂಬುದು ಹೆಗ್ಗಳಿಕೆಯಾಗಿದೆ. ಅದರ ಫಲವಾಗಿ 1985ರಿಂದ ಅರಣ್ಯ ವನ್ಯಜೀವಿ ಪರಿಸರದಿಂದ ಆಗುತ್ತಿರುವಂತಹ ಅನುಕೂಲಗಳು, ಅವಶ್ಯಕತೆಗಳ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಭಾರತೀಯ ವನ್ಯಜೀವಿ ನಿರ್ವಹಣಾ ಕಲೆ, 2018ರಲ್ಲಿ ಭಾರತೀಯ ನವ್ಯ ಪ್ರಾಣಿಗಳ ಕೈಪಿಡಿ, 2021ರಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ, ಹೀಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. BMT ರಾಜ್ ಅವರಿಗಿದು ಪರಿಸರ ಪ್ರಶಸ್ತಿ ಸಂದಾಯವಾಗಿದೆ. ವಿನೋದ್ ಕುಮಾರ್ B ನಾಯ್ಕ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಬ್ಬಿಹಳ್ಳಿ ಗ್ರಾಮದವರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆಯಲ್ಲಿ ವಿಶೇಷ ಯೋಜನೆಗಳ ವಿಭಾಗದ ಸಂಪಾದಕರಾಗಿರುವ ಇವರು ವಿವಿಧ ಮಾಧ್ಯಮಗಳಲ್ಲಿ ಸುಮಾರು 23 ವರ್ಷಗಳ ಕಾಲ ವನ್ಯಜೀವಿ ಹಾಗೂ ಪರಿಸರದ ಕುರಿತು ಅನೇಕ ಪರಿಣಾಮಕಾರಿ ವರದಿಗಳನ್ನು ಮಾಡಿದ್ದಾರೆ. ಅವರ ಎಲ್ಲ ಸಾಧನೆಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಸಂದಾಯವಾಗಿದೆ. ಮಾಲತೇಶ ಅಂಗೂರ ಹಾವೇರಿ ಜಿಲ್ಲೆಯ ಮಾಲತೇಶ ಗದಿಗೆಪ್ಪ ಅಂಗೂರ ಅವರು ಸುಮಾರು 34 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದಾರೆ.
ಕಳೆದ 18 ವರ್ಷಗಳಿಂದ ಕೌರವ ಕನ್ನಡ ದಿನಪತ್ರಿಕೆಯ ಮುಖ್ಯ ವರದಿಗಾರರಾಗಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವನ್ಯಜೀವಿಗಳು, ಕೆರೆಕಟ್ಟೆಗಳು, ಪ್ರಾಣಿ ಪಕ್ಷಿಗಳು, ಕೀಟಗಳು, ಸಸ್ಯಗಳು, ನಿಸರ್ಗ, ಗುಡ್ಡಗಾಡುಗಳು, ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ವಿವಿಧ ಪರಿಸರ ಜಾಗೃತಿಯ ವರದಿಗಳನ್ನು ಪ್ರಕಟಿಸಿದ್ದಾರೆ. ಕಾಡುಮೇಡು ಕೃತಿ ಪ್ರಕಟವಾಗಿದೆ. ಅವರ ಎಲ್ಲ ಕಾರ್ಯವೈಖರಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 1 ಲಕ್ಷ ರೂಪಾಯಿ ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಿದೆ. ಸುಧೀರ್ ಶೆಟ್ಟಿ ಉಡುಪಿ ಜಿಲ್ಲೆಯ ಪಾದೆಬೆಟ್ಟು ಗ್ರಾಮದವರಾದ ಇವರು ಮುಂಬೈನಲ್ಲಿ ಫೋಟೋ ಜರ್ನಲಿಸಂ ಪದವಿಯನ್ನು ಪಡೆದಿದ್ದಾರೆ. ಅರಣ್ಯ, ವನ್ಯಜೀವಿ, ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ, ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣ ರಕ್ಷಣೆ, ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನ ಉಂಟು ಮಾಡಿದ್ದವು. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಸಂರಕ್ಷಣೆ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಮಹದಾಯಿ ತಿರುವು ಯೋಜನೆ, ಎತ್ತಿನಹೊಳೆ, ಹೀಗೆ ಅವರ ಕಾರ್ಯವೈಖರಿಗೆ ಇಂದಿಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಸಂದಾಯವಾಗಿದೆ. ಮಲ್ಲಿಕಾರ್ಜುನ ಹೊಸಪಾಳ್ಯ ಅವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹೊಸಪಾಳ್ಯ ಗ್ರಾಮದವರು. ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯಲ್ಲಿ ಮೊದಲ ರ್ಯಾಂಕ್ನೊಂದಿಗೆ 2 ಚಿನ್ನದ ಪದಕ ಮತ್ತು ಪದವಿಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕ ಗಳಿಕೆಗಾಗಿ ಚಿನ್ನದ ಪದಕವನ್ನು ಪಡೆದಿರುವಂತಹ ಸಾಧಕರು. ಕರ್ನಾಟಕದ ಕೃಷಿ ಆಚರಣೆಗಳು ಸೇರಿ 14 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಆರ್ ಮಂಜುನಾಥ್, ಬೆಂಗಳೂರಿನವರಾದಂತಹ ಆರ್ ಮಂಜುನಾಥ್ ಅವರು 1995ರಿಂದ ವಿವಿಧ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಜಾವಾಣಿಯಲ್ಲಿ ಹಿರಿಯ ವರದಿಗಾರರಾಗಿದ್ದಾರೆ. ಬೆಂಗಳೂರಿನ ಕೆರೆಗಳ ಬಗ್ಗೆ ನಮ್ಮೂರ್ ಕೆರೆ ಎಂಬ ಲೇಖನ ಮಾಲಿಕೆ, ಅರ್ಕಾವತಿ ನದಿ ಪುನಶ್ಚೇತನ, ಧಾರವಾಡ ಕೆರೆಗಳ ಅಭಿವೃದ್ಧಿ, ಬೆಂಗಳೂರಿನಲ್ಲಿರುವ ರಾಜಕಾಲುವೆಗಳ ಒತ್ತುವರಿಯಿಂದ ಮಳೆಗಾಲದಲ್ಲಿ ನೀರು ಬಡಾವಣೆಗಳಿಗೆ ಹರಿಯುತ್ತಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ರಾಜಕಾಲುವೆ ಒತ್ತುವರಿಯಾಗಿದೆ ಎಂಬುದನ್ನು ನಕ್ಷೆ ಸಹಿತ ಮಾಹಿತಿ ಲೇಖನಗಳು ಸೇರಿ ಕೆರೆಗಳ ರಕ್ಷಣೆ ಬಗ್ಗೆ ಪರಿಣಾಮಕಾರಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಆರ್ ಮಂಜುನಾಥ್. ಈ ಎಲ್ಲ ಸಾಧಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗು ಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದ್ದಾರೆ. ಧನ್ಯವಾದಗಳು. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಭಾಜನರಾಗಿದ್ದಾರೆ ಚೀಜಾ ರಾಜೀವ್, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸುವ ಈ ಪ್ರಶಸ್ತಿಯ ಅಡಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಮುದ್ರಣ, ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ 1 ಲಕ್ಷ ರು ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ. ಚೀಜಾ ರಾಜೀವ್, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ವೇದಿಕೆಗೆ ದಯಮಾಡಿಸಬೇಕು ಸುಧೀರ್ ಶೆಟ್ಟಿ, ಮಲ್ಲಿಕಾರ್ಜುನ ಹೊಸಪಾಳ್ಯ, ಆರ್ ಮಂಜುನಾಥ್, ಚೀಜಾ ರಾಜೀವ್ ದಯಮಾಡಿಸಬೇಕು ವೇದಿಕೆಗೆ, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ ಶ್ರೀ ಚೀಜಾ ರಾಜೀವ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಚೀರನಹಳ್ಳಿ ಗ್ರಾಮದವರು. ಚೀಜಾ ರಾಜೀವ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. 1999ರಿಂದ 10 ವರ್ಷ ಉದಯವಾಣಿಯಲ್ಲಿ ದಿನಪತ್ರಿಕೆಯಲ್ಲಿ
ಕೆಲಸವನ್ನು ಮಾಡಿದ್ದಾರೆ. 2001ರಿಂದ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸುದ್ದಿ ಸಂಪಾದಕರಾಗಿ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷಿ, ಶಿಕ್ಷಣ, ಪರಂಪರೆ ಮತ್ತಿತರ ಕ್ಷೇತ್ರಗಳ ಸವಾಲುಗಳಿಗೆ ಕನ್ನಡಿ ಹಿಡಿಯುವ ಅಭ್ಯುದಯ ಪತ್ರಿಕೋದ್ಯಮಕ್ಕೆ ಉದಾಹರಣೆಯಾಗುವಂತಹ ವರದಿ ಅಂಕಣಗಳನ್ನು ನಿರಂತರವಾಗಿ ಪ್ರಕಟಿಸುತ್ತಿದ್ದಾರೆ ಚೀಜಾ ರಾಜೀವ್. ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿ ಅಭಿವೃದ್ಧಿಯ ಅರ್ಥವನ್ನು ಜನಜೀವನಕ್ಕೆ ತಲುಪಿಸುವ ಪತ್ರಕರ್ತರ ನಿಸ್ವಾರ್ಥ ಪರಿಶ್ರಮಕ್ಕೆ ಸಲ್ಲಿಸುವ ಪುರಸ್ಕಾರವಾಗಿದೆ. ದೇವಯ್ಯ ಗುತ್ತೇದಾರ್ ಮೂಲತಃ ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕು ಭೈರಾಮಡಗಿ ಗ್ರಾಮದವರು. 2004ರಿಂದ ಉಷಾಕಿರಣ ಪ್ರಜಾವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಜಯ ಕರ್ನಾಟಕ ದಿನಪತ್ರಿಕೆಯ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾಗಿದ್ದಾರೆ ದೇವಯ್ಯ ಗುತ್ತೇದಾರ್. ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಕುರಿತ ಅನೇಕ ವಿಶ್ಲೇಷಣಾತ್ಮಕ ಲೇಖನಗಳು, ವರದಿಗಳನ್ನು ಪ್ರಕಟಿಸಿದ್ದಾರೆ. ಅವರಿಗಿದು ವಂದನೆ, ಅಭಿನಂದನೆ. ಗಿರೀಶ್ ಲಿಂಗಣ್ಣ. ಬೆಂಗಳೂರಿನ ಗಿರೀಶ್ ಲಿಂಗಣ್ಣ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಬಾಹ್ಯಾಕಾಶ ರಕ್ಷಣೆ, ಅಂತಾರಾಷ್ಟ್ರೀಯ ವ್ಯವಹಾರಗಳ ವಿಶ್ಲೇಷಕ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆಗಳ ಜಾಲತಾಣಗಳ ಅಂಕಣಕಾರರಾಗಿದ್ದಾರೆ. ವಿಜಯ ಕರ್ನಾಟಕ, ಉದಯವಾಣಿ, ವಿಶ್ವವಾಣಿ ಪತ್ರಿಕೆಗಳಲ್ಲಿ ಮತ್ತು ಒನ್ ಇಂಡಿಯಾ ಜಾಲತಾಣ ಸೇರಿದಂತೆ ವಿವಿಧ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಇಂಗ್ಲಿಷ್ ಪತ್ರಿಕೆಗಳು, ನಿಯತಕಾಲಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗುತ್ತಿವೆ. ಅಭಿನಂದನೆಗಳು ಗಿರೀಶ್ ಲಿಂಗಣ್ಣ ಅವರು. ಯೋಗೇಶ್ ಎಂಎನ್. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಮಾರೇನಹಳ್ಳಿ ಗ್ರಾಮದವರು. ಸುಮಾರು 20 ವರ್ಷಗಳಿಂದ ಪತ್ರಿಕೋದ್ಯಮ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಜಾವಾಣಿ ದಿನಪತ್ರಿಕೆಯ ಚಿತ್ರದುರ್ಗ ಜಿಲ್ಲಾ ವರದಿಗಾರರಾಗಿದ್ದಾರೆ. ಭ್ರೂಣ ಹತ್ಯೆ ತಡೆ, ಉನ್ನತ ಶಿಕ್ಷಣ ಸೇರಿದಂತೆ ಅಭಿವೃದ್ಧಿ ವಿಷಯಗಳ ಕುರಿತು ಪರಿಣಾಮಕಾರಿಯಾಗಿ ವರದಿಯನ್ನು ಮಾಡಿದ್ದಾರೆ ಯೋಗೇಶ್ ಎಂಎನ್. ಅವರಿಗಿದು ವಂದನೆ, ಅಭಿನಂದನೆ. ನೌಶಾದ್ ಬಿಜಾಪುರ. ಮೂಲತಃ ಧಾರವಾಡದವರು, ಪ್ರಸ್ತುತ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಕ್ಕೂ ಹೆಚ್ಚು ಕಾಲದಿಂದ ಡೆಕ್ಕನ್ ಕ್ರಾನಿಕಲ್, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆಯಲ್ಲಿ ಹಲವಾರು ಅಭಿವೃದ್ಧಿ ಮತ್ತು ಸಾಮಾಜಿಕ ಚಿಂತನೆಗಳಿಂದ ಕೂಡಿದ ಲೇಖನ ಹಾಗೂ ವರದಿಗಳನ್ನು ಪ್ರಕಟಿಸಿದ್ದಾರೆ. ಸತೀಶ್ ಜಿಟಿ. ಮೂಲತಃ ಚಿತ್ರದುರ್ಗದವರು, ಮೈಸೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 2004ರಿಂದ 2011ರವರೆಗೆ ವಿಜಯ ಟೈಮ್ಸ್, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಲ್ಲಿ ಹಿರಿಯ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನನ್ನ ದೂರು ಕೇಳಿ ಮಹಿಳೆಯರು ನ್ಯಾಯಾಲಯದ ಕದ ತಟ್ಟಿದಾಗ ಅಜಿತ್ ಪಿಳ್ಳೆ ಅವರ ಇದು ಯಾವ ಸೀಮೆ ಚರಿತ್ರೆ ಮೊದಲಾದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸತೀಶ್ ಜಿಟಿ, ನಿಮಗಿದು ವಂದನೆ, ಅಭಿನಂದನೆ. ಎಸ್ ಗಿರೀಶ್ ಬಾಬು. ಬೆಂಗಳೂರಿನವರಾದ ಎಸ್ ಗಿರೀಶ್ ಬಾಬು ಅವರು ಉದಯ ಟಿವಿ, ವಿಜಯ ಕರ್ನಾಟಕ, ಉದಯವಾಣಿ ಮತ್ತಿತರ ಮಾಧ್ಯಮಗಳಲ್ಲಿ 27 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಎಲ್ಲ ಕಾರ್ಯವೈಖರಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಿ. ಪ್ರಶಸ್ತಿ ಸ್ವೀಕಾರ ಮಾಡಿದಂತಹ ಎಲ್ಲ ಸಾಧಕರಿಗೆ, ನಿಮ್ಮ ಬದ್ಧತೆಗೆ, ನಿಮ್ಮ ಜನಪರವಾದಂತಹ ಕಾರ್ಯವೈಖರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಯ ಗೌರವ. ಬಂಧುಗಳೇ, ಮಾಧ್ಯಮ ಸಾಮಾಜಿಕ ಪರಿವರ್ತನೆಯ ಸಾಧನವಾಗಬೇಕು ಎಂದು ಸದಾ ಹಂಬಲಿಸುತ್ತಿದ್ದಂಥವರು ಒಡ್ಡರ್ಸೆ ರಘುರಾಮ ಶೆಟ್ಟಿಯವರು. ತಮ್ಮ ಕನಸನ್ನು ಸಾಕಾರಗೊಳಿಸಲು ಪೂರ್ಣ ಸ್ವಾತಂತ್ರ್ಯದ ತಮ್ಮದೇ ಮಾಧ್ಯಮ ಸಂಸ್ಥೆಯನ್ನು ಹುಟ್ಟುಹಾಕಲು ನಿರ್ಧರಿಸಿ 1984ರಲ್ಲಿ ಮುಂಗಾರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಚಿಂತನೆಯ ಮಳೆ ಹರಿಸಿ ಜನಶಕ್ತಿ ಬೆಳೆ ತೆಗೆಯುವ ಮುಂಗಾರು ಎಂಬ ಘೋಷವಾಕ್ಯದೊಂದಿಗೆ ಮಂಗಳೂರಿನಲ್ಲಿ ಪ್ರಕಟಣೆ ಪ್ರಾರಂಭಿಸಿದ ಈ ಪತ್ರಿಕೆ ಬದುಕಿದ್ದಷ್ಟು ಕಾಲ ಸಾಮಾಜಿಕ ನ್ಯಾಯದ ಕುಲುಮೆಯ ಬೆಂಕಿ ಆರದಂತೆ ಸದಾ ಜೀವಂತವಾಗಿಟ್ಟಿತ್ತು. ಆ ಕಾಲದಲ್ಲಿ ಪ್ರಭಾವಶಾಲಿಯಾಗಿದ್ದ ದಲಿತ, ರೈತ ಮತ್ತು ಭಾಷಾ ಚಳುವಳಿಗಳಲ್ಲಿ ತೊಡಗಿಸಿಕೊಂಡವರಿಗೆ ಮುಂಗಾರು ನೆಚ್ಚಿನ ಪತ್ರಿಕೆಯಾಗಿತ್ತು.
ಒಡ್ಡರ್ಸಿಯವರು ಬರೆಯುತ್ತಿದ್ದಂತಹ ಓದುಗರೊಡನೆ ಸಂಪಾದಕ ಮತ್ತು ನಮ್ಮವರು ಎಂಬ ಅಂಕಣಗಳು ಮಾಧ್ಯಮ ಬರವಣಿಗೆ ಕ್ಷೇತ್ರದ ವಿನೂತನ ಪ್ರಯೋಗಗಳಾಗಿದ್ದವು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಬದುಕು ಮತ್ತು ಸಾಧನೆ ಬಗ್ಗೆ ಬರೆದ ಸರಣಿ ಬರಹಗಳು ಕರ್ನಾಟಕದ ರಾಜಕೀಯ ಇತಿಹಾಸದ ಪಾಠಗಳಂತಿದ್ದವು. ಇಂಥ ಮಹನೀಯರ ಹೆಸರಿನಲ್ಲಿ ಕೊಡಮಾಡ್ತಾ ಇರುವಂತಹ ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2024ಕ್ಕೆ ಭಾಜನರಾಗಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಡಿ ಉಮಾಪತಿ ಸರ್. ನಿಮಗಿದು ಆತ್ಮೀಯವಾದ ಶುಭ ಸ್ವಾಗತ ವೇದಿಕೆಗೆ. ನಾಡಿನ ಸಾಕ್ಷಿ ಪ್ರಜ್ಞೆ ಎಂದಿರುವಂತಹ ಹಿರಿಯ ಪತ್ರಕರ್ತರಾದ ಶ್ರೀ ಡಿ ಉಮಾಪತಿ ಸರ್ ಅವರಿಗೆ ಮತ್ತಷ್ಟು ಮಗದಷ್ಟು ಚಪ್ಪಾಳೆಗಳ ಗೌರವ. ಬಂಧುಗಳೇ, ತಮ್ಮದು ನಿಷ್ಪಕ್ಷಪಾತ ಮಾಧ್ಯಮ ಅಲ್ಲ, ಸಾಮಾಜಿಕ ದುರ್ಬಲರ ಪಕ್ಷಪಾತಿ ಎಂದು ದಿಟ್ಟತನದಿಂದ ಘೋಷಿಸಿದ್ದ ದಿವಂಗತ ಒಡ್ಡರ್ಸೆ ರಘುರಾಮ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಕರ್ನಾಟಕ ಸರ್ಕಾರವು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮೂಲಕ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡುತ್ತಿದೆ. ಈ ಪ್ರಶಸ್ತಿ ಕೇವಲ ಗೌರವ ಅಲ್ಲ, ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು. ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು. ಒಂದು ವರದಿ ಹೊರಬಂದರೆ ಅದು ಓದಿದವರ ಮನಸ್ಸನ್ನು ಬದಲಿಸಬೇಕು. ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು. ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು. ಮಾಧ್ಯಮ ಕ್ಷೇತ್ರದಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ಗಡಿ ಮೀರಿ ದೆಹಲಿಯವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡಪ್ರಭ, ETV, ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಾರ್ತಾ ಭಾರತಿ, ನ್ಯಾಯಪಥ, ಈದಿನ.com ವೆಬ್ ಪೋರ್ಟಲ್ ಹಾಗೂ ಯೂಟ್ಯೂಬ್ ಚಾನಲ್ ಇವುಗಳೆಲ್ಲ ಅವರ ಕಾಳಜಿಯ ಹಾದಿಯಲ್ಲಿ ರೂಪುಗೊಂಡ ವೇದಿಕೆಗಳಾಗಿವೆ. ಅವರು ಸಂಸತ್ತಿನ ಬೆಳವಣಿಗೆಗಳನ್ನು ಓದುಗರಿಗೆ ಹತ್ತಿರ ಮಾಡಿದಂಥವರು. ಕಾವೇರಿ ಕೃಷ್ಣಾ ನದಿ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಬಿಂಬಿಸಿದಂಥವರು. ಸಮಾಜದ ಜಾತಿ ತಾರತಮ್ಯ, ಒಳಮೀಸಲಾತಿ, ಸಾಮಾಜಿಕ ನ್ಯಾಯ ಮೊದಲಾದ ದಟ್ಟ ಪ್ರಶ್ನೆಗಳನ್ನು ಕೇವಲ ವರದಿ ಮಾಡುವಷ್ಟರಲ್ಲದೆ ಜನಚೇತನವನ್ನು ಒಟ್ಟುಗೂಡಿಸಿದಂತಹ ಮಹನೀಯರು ಶ್ರೀ ಡಿ ಉಮಾಪತಿ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು. ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಶ್ರೀ ಡಿ ಉಮಾಪತಿ ಸರ್ ಅವರಿಗೆ ಅಭಿನಂದನೆಗಳು. ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2 ಲಕ್ಷ ರೂಪಾಯಿ ನಗದು, ಸ್ಮರಣಿಕೆ ಎಲ್ಲವನ್ನ ಒಳಗೊಂಡಿದೆ. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಬೇಕಾಗಿ ಶ್ರೀ ಡಿ ಉಮಾಪತಿಯವರಲ್ಲಿ ವಿನಮ್ರ ಮನವಿ. ಸ್ವಾಗತಿಸಿ ಬಂಧುಗಳೇ, ಚಪ್ಪಾಳೆಗಳ ಮೂಲಕ ಶ್ರೀ ಡಿ ಉಮಾಪತಿ ಸರ್. ಸಾಮಾಜಿಕ ನ್ಯಾಯದ ಕಾಳಜಿ ಹೊಂದಿರುವಂಥ ನಮ್ಮೆಲ್ಲರ ನನ್ನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರೇ, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿ ಅವರೇ, ಮತ್ತು ಎಲ್ಲ ಗಣ್ಯರೇ, ಸಚಿವರು, ಗಣ್ಯರು, ಭಾಳ ತಡ ಆಗಿದೆ, ಇದೆಲ್ಲ ಹೇಳೋದ್ರಿಂದ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದು ಜೊತೆಗೆ ಇತ್ತೀಚಿನವರೆಗೂ ನನ್ನ ಸಹೋದ್ಯೋಗಿ ಆಗಿದ್ದ ಶಿವಕುಮಾರ್ ಇವಾಗ MLC ಆಗಿದ್ದಾರೆ ಸಡನ್ನಾಗಿ, ಅವರಿಗೆ ಅಭಿನಂದನೆಗಳು. ನನಗೆ ತಕ್ಷಣ ಮಾತಿಗೆ ಕರೀತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹೊತ್ತಾಗಬಾರ್ದು ಅಂತ ಬರೆದುಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ. ಸರಿ,
ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮವನ್ನ ನಾಡಗೀತೆಯ ಪತ್ರಕರ್ತರು, ನನ್ನ ಸಹೋದ್ಯೋಗಿಗಳು, ಅಂಕಣಕಾರರು ಹಾಗೂ ಕೃತಿಕಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು. ಪರಿಸರ ಮತ್ತು ಅಭಿವೃದ್ಧಿಯ ವ್ಯಾಖ್ಯಾನಗಳೇ ಬದಲಾಗಿ ಹೋಗ್ತಾ ಇದ್ದಾವೆ. ಅದು ಅಪಾಯಕಾರಿ ಕಾಲಮಾನ. ಅವೆರಡರ ವ್ಯಾಖ್ಯಾನಗಳು ಬದಲಾಗ್ತಾ ಇರೋದು. ಅಭಿವೃದ್ಧಿ ಅಂದರೆ ಏನು, ಪರಿಸರ ಅಂದರೆ ಏನು ಅನ್ನೋದು. ಸೊ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ